ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ತತ್ವಮಸಿ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ವಾರಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ವಾರ ಅಂದರೆ 29/9/2025ರಿಂದ 5/10/2025 ನಡೆಯುವಂತಹ ಗೋಚಾರದ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದ್ರ ಮೇಲೆ 12 ರಾಶಿಗಳ ಒಂದು ಗೋಚಾರ ಫಲನ ನೋಡೋಣ. ಈ ವಾರದಲ್ಲಿ ಅಕ್ಟೋಬರ್ 3ನೇ ತಾರೀಕು ಬುಧ ಗ್ರಹವು ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ತನ್ನ ಒಂದು ಸಂಚಾರನ ಮಾಡ್ತಾ ಇದೆ. ಹಾಗೆ ಈ ವಾರದಲ್ಲಿ ನಿಮಗೆ ಬರ್ತಾ ಇರುವಂಥ ಹಬ್ಬಗಳು ಯಾವುದು ಅಂತಂದರೆ, ವಿಜಯದಶಮಿ ಹಬ್ಬನ ನಾವು ಆಚರಿಸ್ತಾ ಇದ್ದೀವಿ. ಈಗಾಗಲೇ ನಾವು ನವರಾತ್ರಿ ಹಬ್ಬನ 9 ದಿನಗಳ ಕಾಲನೂ ನಾವು ಖುಷಿಯಾಗಿ ಆಚರಿಸಿದ್ದೀವಿ. ಹಾಗೆ ಇನ್ನು 29ನೇ ತಾರೀಕು, 30ನೇ ತಾರೀಕು, ಹಾಗೆ 1ನೇ ತಾರೀಕು, 2ನೇ ತಾರೀಕುವರೆಗೂ ಕೂಡ ನಾವು ಈ ನವರಾತ್ರಿ ಹಬ್ಬಗಳನ್ನ ಆಚರಿಸ್ತಾ ಇದ್ದೀವಿ. ಹಾಗೆ 10ನೇ ತಾರೀಕು ದಶಮಿ ಹಬ್ಬ ಇರೋದ್ರಿಂದ ಎಲ್ಲರಿಗೂ ಕೂಡ ವಿಜಯದಶಮಿ ಹಬ್ಬದ ಶುಭಾಶಯಗಳು. ಮೇಷರಾಶಿಯವರಿಗೆ ಈ ವಾರ ರಾಹು ಗ್ರಹ ನಿಮ್ಮ ರಾಶಿಯಿಂದ 11ನೇ ಮನೆಯಲ್ಲಿ ಇರೋದ್ರಿಂದ ನಿಮ್ಮ ಆರೋಗ್ಯ ತುಂಬ ಉತ್ತಮವಾಗಿರುತ್ತೆ. ಹಾಗೆ ನೀವು ಮಾಡ್ತಿರೋಂಥ ಕೆಲಸನ ಒಂದು ಸ್ವಲ್ಪ ಡೆವಲಪ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಮತ್ತು ಒಂದು ಹಣದ ಲಾಭ ಕೂಡ ನಿಮಗೆ ಚೆನ್ನಾಗಿ ಬರ್ತಾ ಇರುತ್ತೆ. ಆದರೆ ಶನಿ 12ನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ನಿಮ್ಮ ವ್ಯವಹಾರದಲ್ಲಿ ಸ್ವಲ್ಪ ತೊಡಕುಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ನಿಮ್ಮ ಮಾಡ್ತಿರೋಂಥ ವ್ಯವಹಾರದಲ್ಲಿ ಸ್ವಲ್ಪ ಏಳು ಬೀಳುಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಖರ್ಚನ್ನ ಸ್ವಲ್ಪ ನೀವು ಕಂಟ್ರೋಲ್ನಲ್ಲಿ ಇಟ್ಕೊಂಡ್ರೆ ಮುಂದೆ ಬರುವಂಥ ಒಂದು ನೆಗೆಟಿವ್ ಪರಿಸ್ಥಿತಿನ ನೀವು ನಿಭಾಯಿಸ್ಕೊಂಡು ಹೋಗ್ಬೋದು. ಹಾಗೆ ಕೇತುವಿನ ಪರಿಣಾಮದಿಂದ ನಿಮ್ಮ ಒಂದು ಪ್ರೇಮ ಜೀವನದಲ್ಲಿರೋರಿಗೆ ಸ್ವಲ್ಪ ಒಂದು ಭಿನ್ನಾಭಿಪ್ರಾಯಗಳು ಬರೋಂಥದ್ದು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದು, ಈ ರೀತಿ ಎಲ್ಲ ಆಗೋ ಚಾನ್ಸಸ್ಗಳಿರುತ್ತೆ. ಹಾಗಾಗಿ ನೀವು ಎಷ್ಟು ನಿಯತ್ತಾಗಿರ್ತೀರೋ ಅಷ್ಟು ನಿಮ್ಮ ಪ್ರೇಮ ಜೀವನ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮ್ಮ ಮಕ್ಕಳ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ಇಷ್ಟು ಬಿಟ್ಟರೆ ನಿಮಗೆ ಈ ವಾರದಲ್ಲಿ ತುಂಬ ಉತ್ತಮವಾದ ಒಂದು ಫಲಗಳೇ ಸಿಗ್ತಾ ಇದೆ. ಹಾಗೆ ನಿಮ್ಮ ಲಗ್ನಾಧಿಪತಿ ಆಗಿರುವಂಥ ಅಥವಾ ರಾಶಾಧಿಪತಿ ಆಗಿರುವಂತಹ ಕುಜ ನೇರವಾಗಿ ನಿಮ್ಮ ಮನೆ ನೋಡ್ತಾ ಇರೋದ್ರಿಂದ, ಹಾಗೆ ಬುಧನ ಸಂಚಾರದಿಂದನೂ ಕೂಡ ನಿಮ್ಮ ಬಿಸ್ನೆಸ್ಸಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಆಗ್ತಾ ಹೋಗ್ತಾ ಇರುತ್ತೆ. ಆದರೆ ಖರ್ಚನ್ನ ಸ್ವಲ್ಪ ನೀವು ನಿಯಂತ್ರಣದಲ್ಲಿ ಇಟ್ಕೊಬೇಕಾಗುತ್ತೆ. ಈ ವಾರದಲ್ಲಿ ನಿಮಗೆ ಒಂದು ಉತ್ತಮವಾದ ಆರೋಗ್ಯ ಸಿಗ್ತಾ ಇದೆ. ಖರ್ಚನ್ನ ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ನೀವು ಮಾಡ್ತಿರೋ ಒಂದು ಸ್ವಲ್ಪ ಕೆಲಸದಲ್ಲಿ ಸ್ವಲ್ಪ ಕಠಿಣವಾದ ಪರಿಶ್ರಮ ಮಾಡಬೇಕಾಗುತ್ತೆ. ಅಂದರೆ ಸ್ವಲ್ಪ ಎಫರ್ಟನ್ನು ಜಾಸ್ತಿ ಹಾಕೋದ್ರಿಂದ ಒಂದು ಲಾಭ ಒಂದು ತಕ್ಕ ಮಟ್ಟಿಗೆ ನಿಮಗೆ ಲಾಭ ಬರೋವಂಥ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಸೊ ಹಾಗಾಗಿ ಈ ವಾರ ನಿಮಗೆ ಒಂದು ಉತ್ತಮವಾದ ವಾರ ಅಂತಲೇ ಹೇಳ್ಬೋದು. ಸ್ವಲ್ಪ ಬರೋವಂಥ ನೆಗೆಟಿವಿಟಿನ ತಪ್ಪಿಸ್ಕೊಳ್ಳೋಕ್ಕೆ ಕೆಲವೊಂದು ಪರಿಹಾರಗಳನ್ನ ನಾನು ಹೇಳ್ಕೊಡ್ತೀನಿ. ಅದನ್ನು ನೀವು ಈ ವಾರ ಮಾಡ್ಕೊಂಡ್ಬಿಟ್ರೆ ಎಲ್ಲ ನೆಗೆಟಿವಿಟಿನೂ ಕೂಡ ನೀವು ತಪ್ಪಿಸ್ಬಹುದು. ಅದೇನು ಅಂತಂದರೆ, ಈ ವಾರದಲ್ಲಿ ನೀವು ಹನುಮಾನ್ ಚಾಲೀಸ್ನ ಓದ್ಕೊಳ್ಳೋದಾಗಿರ್ಬೋದು ಅಥವಾ ಕೇಳೋದಾಗಿರ್ಬೋದು ಮಾಡಬೇಕು. ಅದರಿಂದ ನಿಮ್ಗೇನಾಗುತ್ತೆ, ನೆಗೆಟಿವಿಟಿ ಸ್ವಲ್ಪ ಕಮ್ಮಿ ಆಗ್ತಾ ಒಂದು ಪಾಸಿಟಿವಿಟಿ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಹಾಗೆ ಓಂ ಭೂಮಾಯ ನಮಃ ಅಂತ 27 ಬಾರಿ ಜಪ ಮಾಡೋದ್ರಿಂದ, ಅಂದರೆ ಪ್ರತಿದಿನ ಇದನ್ನು ನೀವು ಜಪ ಮಾಡಿ. ಯಾಕೆ ಅಂತಂದರೆ ಕುಜ ನಿಮ್ಮ ಲಗ್ನಾಧಿಪತಿ ಅಥವಾ ರಾಶಾಧಿಪತಿ ಆಗಿರೋದ್ರಿಂದ ಕುಜನ ದೃಷ್ಟಿ ನಿಮ್ಮ ಮೇಲೆ ನೇರವಾಗಿ ಬೀಳ್ತಿರೋದ್ರಿಂದ ಸ್ವಲ್ಪ ಕೋಪತಾಪಗಳು ಜಾಸ್ತಿ ಇರುತ್ತೆ ಅಷ್ಟೇನೆ. ಸೊ ಅದಕ್ಕಾಗಿ ನೀವು ಈ ಜಪನ ಮಾಡ್ಕೊಳ್ಳಿ. ನಿಮಗೆ ನಿಮ್ಮ ರಾಶಾಧಿಪತಿ ಆಗಿರುವಂತಹ ಕುಜ ನಿಮಗೆ ಇನ್ನೂ ಒಳ್ಳೇದು ಮಾಡ್ತಾನೆ. ಜೀವನದಲ್ಲಿ ಬರುವಂಥ ಕಷ್ಟಗಳನ್ನ ಕೂಡ ಅವನು ಎಲ್ಲನೂ ತಡಿತಾನೆ ಅಂತಲೇ ಹೇಳ್ಬೋದು. ಸಾಧ್ಯ ಆದಷ್ಟು ಮಂಗಳವಾರ ದಿವಸ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಮಾಡಿ, ಹಾಗೆ ಕಣಗಲ ಹೂವನ್ನ ಕೂಡ ದೇವರಿಗೆ ಅರ್ಪಿಸೋದ್ರಿಂದ ಆಗೋ ನೆಗೆಟಿವಿಟಿ ಎಲ್ಲನೂ ತಪ್ಪಿಸಬಹುದು. ವೃಷಭ ರಾಶಿಯವರಿಗೆ ನಿಮ್ಮ ರಾಶಿಯಿಂದ 11ನೇ ಮನೆಯಲ್ಲಿ ಶನಿಯ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ಅದರಿಂದ ಒಂದು ಒಳ್ಳೆ ಲಾಭನೇ ಆಗ್ತಾ ಇದೆ. ನೀವು ಮಾಡ್ತಿರೋಂಥ ಕೆಲಸಗಳಲ್ಲಿ ಯಶಸ್ಸು ಸಿಗ್ತಾ ಇದೆ. ಹಾಗೆ ಎಲ್ಲ ಕೆಲಸಗಳಲ್ಲೂ ಕೂಡ ಅಭಿವೃದ್ಧಿ ಆಗ್ತಾ ಇದೆ. ಹಾಗೆ ಗುರುವಿನ ಪರಿಣಾಮದಿಂದಾಗಿ ನಿಮಗೆ ಹಣಕಾಸಿನ ಒಂದು ಲಾಭ ಸಿಗ್ತಾ ಇದೆ. ಹಾಗೆ ಏನೇ ಕೆಲಸದಲ್ಲಿ ನೀವು ಕೈ ಇಟ್ಟರೂ ಕೂಡ ಅದರಿಂದ ಒಂದು ಒಳ್ಳೆ ಲಾಭ ಕೂಡ ಸಿಗ್ತಾ ಇದೆ. ಹಾಗೆ ರಾಹುವಿನ ಪ್ರಭಾವದಿಂದ ಕೆಲಸದಲ್ಲಿ ಒಂದು ಉತ್ತಮವಾದ ಒಂದು ಅವಕಾಶಗಳು ಸಿಗೋದು, ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರು ಇದ್ದೀರಾ ಅವರಿಗೆಲ್ಲ ಒಂದು ಒಳ್ಳೆ ಒಂದು ಪ್ಲಾಟ್ಫಾರ್ಮ್ ಸಿಕ್ಕೋದು, ಈ ರೀತಿ ಒಂದು ಒಳ್ಳೆ ಒಂದು ಪರಿಣಾಮನೇ ಬೀಳ್ತಿದೆ ಅಂತ ಹೇಳ್ಬೋದು. ಹಾಗೆ ಶುಕ್ರನ ಪ್ರಭಾವದಿಂದ ನಿಮ್ಮ ಮನೆಯಲ್ಲಿ ಒಂದು ಪ್ರೀತಿ ವಾತಾವರಣ ಇರೋದು ಅಥವಾ ಪ್ರೇಮಿಗಳಲ್ಲಿ ಒಂದು ಒಳ್ಳೆ ಬಾಂಧವ್ಯಗಳು ಮೂಡ್ತಾ ಇರೋದು, ಮನೆಯಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಒಳ್ಳೆ ಬಾಂಧವ್ಯ ಬೆಳೀತಿರೋದು, ಈ ರೀತಿಯೆಲ್ಲ ಒಂದು ಒಳ್ಳೆ ಒಂದು ಪಾಸಿಟಿವ್ನೆಸ್ಸೇ ಇದೆ. ನಿಮ್ಮ ತಾಯಿಯ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ಹಾಗೆ ನಿಮ್ಮ ತಂದೆ ಆರೋಗ್ಯದ ಕಡೆ ಕೂಡ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ಹಾಗೆ ನಿಮ್ಮ ಜೀವನದಲ್ಲಿ ನಿಮ್ಮವರೇ ಆಗಿರೋ ಒಂದು ವ್ಯಕ್ತಿಗಳ ಕಡೆಯಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ನೋವಾಗುವಂಥದ್ದು, ಬೇಸರ ಆಗುವಂಥದ್ದು, ನಿಮ್ಮ ಮೇಲೆ ಕೆಲವೊಂದು ಅಡ್ಡ ಪರಿಣಾಮಗಳನ್ನ ಅದು ಬೀರ್ತಾ ಹೋಗುತ್ತೆ. ಸೊ ಅದ್ರ ಕಡೆ ಸ್ವಲ್ಪ ನೀವು ಗಮನ ಕೊಡಬೇಕಾಗಿ ಬರುತ್ತೆ. ನಿಮ್ಮ ಶತ್ರುಗಳ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ನಿಮ್ಮವರೇ ನಿಮ್ಮ ಶತ್ರುಗಳ ಜೊತೆ ಸೇರಿಕೊಂಡು ಸ್ವಲ್ಪ ನಿಮಗೆ ತೊಂದರೆ ಕೊಡುವಂಥದ್ದು, ಈ ರೀತಿ ಎಲ್ಲ ಆಗೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಸೊ ಅದ್ರ ಕಡೆ ಸ್ವಲ್ಪ ನೀವು ಗಮನ ಕೊಡಬೇಕಾಗಿ ಬರುತ್ತೆ. ಬಿಟ್ಟರೆ ಬಾಕಿ ನಿಮಗೆ ವೃಷಭ ರಾಶಿಯವರಿಗೆ ಎಲ್ಲ ರೀತಿಯಂದು
ಒಂದು ಶುಭವಾದ ದಿನ ಅಂತಲೇ ಹೇಳ್ಬೋದು, ವಾರ ಅಂತಲೇ ಹೇಳ್ಬೋದು. ಹಾಗೆ ವಿದ್ಯಾರ್ಥಿಗಳಿಗೂ ಕೂಡ ಈ ವಾರದಲ್ಲಿ ಒಂದು ಶುಭವಾದ ಒಂದು ವಾರ ಅಂತಲೇ ಹೇಳ್ಬೋದು. ಆದರೆ ನಿಮ್ಮ ಕೋಪನ ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಬೇಕಾಗತ್ತೆ. ನೀವೇನಾದರೂ ಮಾತಾಡ್ತಾ ಇರಬೇಕಾದ್ರೆ ನೀವು ಏನು ಕೋಪ ಮಾಡ್ಕೊಂಡು ಮಾತಾಡೋದು, ಅಥವಾ ನಿಮ್ಮ ಶತ್ರುಗಳು ನಿಮ್ಮನ್ನು ಬೇಕು ಅಂತಲೇ ನಿಮ್ಮನ್ನು ಕೆಣಕೋದು, ಈ ರೀತಿಯೆಲ್ಲ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ನೀವು ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದಿರ ನೀವಾಯಿತು ನಿಮ್ಮ ಕೆಲಸ ಆಯಿತು ಅಂತ ಇದ್ಬಿಟ್ರೆ ಯಾವ ತೊಂದರೆ ತಾಪತ್ರೆಗಳು ಬರಲ್ಲ. ಹಾಗೆ ಮಾಡ್ತಿರೋ ಕೆಲಸಕ್ಕೆ ಇನ್ನೊಂದು ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿ ಕೆಲಸ ಮಾಡಬೇಕಾಗಿ ಬರುತ್ತೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಒಂದು ಪ್ರತಿಫಲನೆ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ವೃಷಭ ರಾಶಿಯವರಿಗೆ ಈ ವಾರದಲ್ಲಿ ಏನು ಕೆಲವೊಂದು ನೆಗೆಟಿವಿಟಿ ಬಿಟ್ಟರೆ ಬಾಕಿ ಎಲ್ಲ ಕೂಡ ತುಂಬ ಒಳ್ಳೆಯ ಒಂದು ದಿನಗಳೇ ಅಂತಲೇ ಹೇಳ್ಬೋದು. ಸೊ ನೀವೇನೆಲ್ಲ ಪರಿಹಾರ ಮಾಡ್ಕೊಬೇಕು ಅಂತಂದರೆ, ನೀವು ವೃಷಭ ರಾಶಿಯವರು ಓಂ ಭಾರ್ಗವಾಯ ನಮಃ ಅನ್ನೋವಂಥ ಮಂತ್ರನ 33 ಸತಿ ಜಪ ಮಾಡಬೇಕಾಗತ್ತೆ. ಪ್ರತಿ ದಿವಸ ಈ ವಾರದಲ್ಲಿ ನೀವು ಈ ಮಂತ್ರನ ಜಪ ಮಾಡ್ಕೊಳ್ಳಿ. ಹಾಗೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಕೆಂಪು ಬಣ್ಣದ ಸಿಹಿನ ನೀವು ದಾನ ಮಾಡೋದ್ರಿಂದ ಕೂಡ ನಿಮಗೆ ಬರುವಂಥ ನೆಗೆಟಿವಿಟಿನ ತಪ್ಪಿಸ್ಕೊಬಹುದು. ಮಿಥುನ ರಾಶಿಯವರಿಗೆ ಈ ವಾರ ಶನಿ ನಿಮ್ಮ 10ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನೀವು ಮಾಡ್ತಿರೋ ಎಲ್ಲ ಕೆಲಸದಲ್ಲೂ ಕೂಡ ಒಂದು ಯಶಸ್ಸು ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ಹಾಗೆ ನೀವು ಏನು ಒಂದು ಅಧಿಕವಾದ ಒಂದು ಲಾಭ ಬರ್ತಾ ಇರೋದು, ಇದರಿಂದ ಮನಸ್ಸಿಗೆ ಸ್ವಲ್ಪ ಸಂತೃಪ್ತಿ ಕೂಡ ಆಗ್ತಾ ಇರುತ್ತೆ. ಹಾಗೆ 9ನೇ ಮನೆಯ ರಾಹುವಿಂದ ಕೂಡ ನೀವು ಏನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಾ ಅಥವಾ ಏನಾದರೂ ಅದಕ್ಕೆ ಸಂಬಂಧಪಟ್ಟಿದ್ದು ವರ್ಕ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಅದರಿಂದ ಒಂದು ಒಳ್ಳೆಯ ಅಭಿವೃದ್ಧಿ ಸಿಗ್ತಾ ಇದೆ ಅಂತ ಹೇಳ್ಬೋದು. ಒಂದು ಪ್ರಚಾರ ಜಾಸ್ತಿ ಆಗ್ತಿದೆ ಅಂತಲೇ ಹೇಳ್ಬೋದು. ಹಾಗೆ ಗುರುಗ್ರಹದ ಪ್ರಭಾವದಿಂದ ನಿಮಗೊಂದು ಆತ್ಮವಿಶ್ವಾಸ ಜಾಸ್ತಿ ಆಗ್ತಾ ಇದೆ. ಹಾಗೆ ಯಾರೆಲ್ಲ ಮದುವೆಗೆ ಪ್ರಯತ್ನ ಪಡ್ತಾ ಇದ್ದೀರಾ ಅವರಿಗೆಲ್ಲ ಒಂದು ಮದುವೆ ಯೋಗ ಕೂಡಿ ಬರೆಯುವಂಥ ಒಂದು ಸಮಯ ಕೂಡ ಇದಾಗಿದೆ. ಹಾಗೆ ಏನು ಶುಕ್ರನ ಸ್ಥಾನದಿಂದ ಹಾಗೂ ಸೂರ್ಯನ ಸ್ಥಾನದಿಂದ ಹಾಗೂ ಬುಧನ ಸ್ಥಾನದಿಂದ ನಿಮ್ಮ ಒಂದು ವೈವಾಹಿಕ ಜೀವನದಲ್ಲಿ ಕೆಲವೊಂದು ಏಳು ಬೀಳುಗಳಾದರೂ ಕೂಡ ಅದು ಒಂದು ಉತ್ತಮ ಸ್ಥಿತಿಗೆ ಖಂಡಿತವಾಗ್ಲೂ ಜಾರುತ್ತೆ. ಹಾಗೆ ಪ್ರೇಮಿಗಳಲ್ಲೂ ಕೂಡ ಒಂದು ಒಳ್ಳೆ ಬಾಂಧವ್ಯ ಕೂಡ ಮೂಡಿ ಬರ್ತಾ ಇದೆ. ಹಾಗೆ ಸಣ್ಣ ಪುಟ್ಟ ಏನು ಅನುಮಾನಗಳು ಅಥವಾ ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ಕೂತ್ಕೊಂಡು ಮಾತಾಡೋದ್ರಿಂದ ಆ ಸಮಸ್ಯೆಗಳಿಂದನೂ ಕೂಡ ನೀವು ಬಗೆಹರಿಸ್ಕೋಬೋದು. ಹಾಗೆ ಹಣಕಾಸಿನ ವಿಷಯದಲ್ಲಿ ಹಣಕಾಸು ತುಂಬ ಉತ್ತಮವಾಗಿರುತ್ತೆ. ಆದರೆ ಯಾರಿಗಾರು ನೀವು ದುಡ್ಡನ್ನ ಒಬ್ಬರಿಗೆ ಕೊಡ್ತಾ ಇದ್ದೀರಾ ಅಂತಂದರೆ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನೀವು ದುಡ್ಡು ಕೊಡಬೇಕಾಗಿ ಬರುತ್ತೆ. ಯಾಕಂದರೆ ಅದರಿಂದ ಸ್ವಲ್ಪ ನೆಗೆಟಿವಿಟಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಆರೋಗ್ಯದ ಬಗ್ಗೆ ಯೋಚನೆ ಮಾಡಿದ್ರೆ ಆರೋಗ್ಯ ತುಂಬ ಉತ್ತಮವಾಗಿರುತ್ತೆ. ಆದರೆ ನಿಮ್ಮ ತೂಕದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಾಗಿ ಬರುತ್ತೆ. ತೂಕ ಜಾಸ್ತಿ ಆಗೋದು ಅಥವಾ ದಿಢೀರಂತ ಕಮ್ಮಿ ಆಗೋದು ಅದನ್ನು ಸ್ವಲ್ಪ ನೋಡ್ಕೊಬೇಕು. ಹಾಗೆ ಭಾರವಾದ ವಸ್ತುಗಳನ್ನ ಕೂಡ ನೀವು ಎತ್ತೋ ಕಡೆ ಸ್ವಲ್ಪ ಯೋಚನೆ ಮಾಡಬೇಕು. ಯಾಕಂದರೆ ಸ್ನಾಯುಗಳು ಹಿಡ್ಕೊಳ್ಳೋ ಅಂಥದ್ದು ಅಥವಾ ಏನಾದರೂ ಫ್ರ್ಯಾಕ್ಚರ್ ಆಗೋದು ಈ ರೀತಿ ಆಗೋ ಚಾನ್ಸಸ್ಗಳಿರುತ್ತೆ. ಸೊ ಅದ್ರ ಕಡೆ ಸ್ವಲ್ಪ ನೀವು ಗಮನ ಕೊಡಬೇಕಾಗಿ ಬರುತ್ತೆ. ಅದು ಬಿಟ್ಟರೆ ವಿದ್ಯಾರ್ಥಿಗಳಿಗೆ ಈ ಒಂದು ಉತ್ತಮವಾದ ಸಮಯ ಅಂತ ಹೇಳ್ಬೋದು. ಆದರೆ ಸ್ವಲ್ಪ ನೀವು ಓದಿನ ಕಡೆ ಚೂರು ಗಮನ ಕೊಡಬೇಕಾಗಿ ಬರುತ್ತೆ. ನೀವೆಷ್ಟು ಎಫರ್ಟ್ ಹಾಕಿ ಓದ್ತಿರೋ ಅಷ್ಟು ಒಂದು ಒಳ್ಳೆ ಪರಿಣಾಮ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಮಿಥುನ ರಾಶಿಯವರಿಗೆ ಈ ವಾರದಲ್ಲಿ ಒಂದು ಶುಭ ಫಲಗಳೇ ಜಾಸ್ತಿ ಇದೆ. ಮಿಥುನ ರಾಶಿಯವರು ಏನೆಲ್ಲ ಪರಿಹಾರಗಳನ್ನ ಮಾಡ್ಕೊಬೇಕು ಅಂತಂದರೆ, ಓಂ ಬುಧಾಯ ನಮಃ ಅಂತ 41 ಬಾರಿ ಪಠನೆ ಮಾಡೋದ್ರಿಂದ, ಅಂದರೆ ಪ್ರತಿದಿನ ಇದನ್ನು ಪಠನೆ ಮಾಡೋದ್ರಿಂದ ಈ ವಾರದಲ್ಲಿ ಬರುವಂಥ ಎಲ್ಲ ನೆಗೆಟಿವಿಟಿನೂ ಕೂಡ ನೀವು ತಪ್ಪಿಸ್ಬೋದು. ಹಾಗೆ ದುರ್ಗಾದೇವಿಯ ಆರಾಧನೆ ಮಾಡೋದು, ಹಾಗೆ ಗಣಪತಿನ ಆರಾಧನೆ ಮಾಡೋದ್ರಿಂದ ಕೂಡ ಏನೇ ನೆಗೆಟಿವಿಟಿ ಬಂದರೂ ಕೂಡ ಅದನ್ನು ಈ ವಾರದಲ್ಲಿ ನೀವು ತಪ್ಪಿಸ್ಕೊಬಹುದು. ಕಟಕ ರಾಶಿಯವರಿಗೆ ನಿಮ್ಮ ರಾಶಿಯಿಂದ 9ನೇ ಮನೆಯಲ್ಲಿ ಶನಿಗ್ರಹ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮಗೆ ಆಗ್ತಿರೋಂಥ ಎಲ್ಲ ಕೆಲಸಗಳಲ್ಲೂ ಕೂಡ ಒಂದು ಯಶಸ್ಸಂತೂ ಖಂಡಿತವಾಗ್ಲೂ ಸಿಗ್ತಾ ಇದೆ. ಹಾಗೆ ಏನಾದರೂ ಒಂದು ಕೆಲಸದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಹಣಕಾಸಿನ ಅರಿವು ತುಂಬ ಚೆನ್ನಾಗಿರೋದು, ಈ ರೀತಿ ಎಲ್ಲ ಒಂದು ಶುಭ ಒಂದು ಗಳಿಗೆನೆ ಅಂತಲೇ ಹೇಳ್ಬೋದು. ಆದರೆ ರಾಹುವಿನ ಪ್ರಭಾವದಿಂದ ದಿಢೀರಂಥ ಲಾಸ್ ಆಗುವಂಥದ್ದು, ದಿಢೀರಂಥ ದುಡ್ಡು ಬರುವಂಥದ್ದು, ಹಾಗೆ ನಿಮ್ಮ ಹೆಲ್ತ್ಗೂ ಕೂಡ ಸಂಬಂಧಪಟ್ಟಂಥ ಕೆಲವೊಂದು ನೆಗೆಟಿವಿಟಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ಕೇತುವಿನ ಪ್ರಭಾವದಿಂದ ಮನೆ ಕುಟುಂಬದಲ್ಲಿ ಸ್ವಲ್ಪ ಏನು ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಅಥವಾ ಮನಸ್ತಾಪಗಳು ಬರುವಂಥದ್ದು ಅಥವಾ ಒಬ್ರಿಗೊಬ್ರು ಮಾತು ಬಿಟ್ಬಿಡೋದು, ಈ ರೀತಿಯೆಲ್ಲ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ. ಏನಾದರೂ ಒಂದು ಜಗಳಗಳು ಅದು ಇದು ಆಗ್ತಿದೆ ಅಂತಂದರೆ ಸ್ವಲ್ಪ ನೀವು ಅವಾಯ್ಡ್ ಮಾಡ್ಕೊಳ್ಳೋದು ಒಳ್ಳೆಯದು. ಅಥವಾ ನೀವು ಅದಕ್ಕೆ ಇನ್ವಾಲ್ವ್ ಆಗದೇ ಇರೋದು ಕೂಡ ಒಂದು ಒಳ್ಳೆ ಪರಿಣಾಮನ ಬೀರುತ್ತೆ. ಅಂದರೆ ಬರುವಂಥ ನೆಗೆಟಿವಿಟಿನ ತಪ್ಪಿಸ್ಕೊಬಹುದು. ಹಾಗೆ ವಿದ್ಯಾರ್ಥಿಗಳಿಗೂ ಕೂಡ ಈ ವಾರ ಒಂದು ಉತ್ತಮವಾದ ವಾರ ಅಂತ ಹೇಳ್ಬೋದು. ಎಜುಕೇಷನ್ ಕಡೆ ಸ್ವಲ್ಪ ಗಮನ ಕೊಟ್ಕೊಳ್ಳಿ. ಚೆನ್ನಾಗಿ ಓದೋದ್ರಿಂದ ಒಂದು ಒಳ್ಳೆ ಮಾರ್ಕ್ಸ್ನ ತೊಗೋಬೋದು. ಓದಿರೋಂಥ ವಿದ್ಯೆ ನಿಮಗೆ ಚೆನ್ನಾಗಿ ತಲೆಗತ್ತಿ ನೀವೇನು ಎಕ್ಸಾಮ್ ಬರೆಯೋಕ್ಕೆ ಹೋಗ್ತೀರ, ಏನು ಓದ್ಕೊಂಡಿರ್ತೀರೋ ಆ ಕ್ವಶ್ಚನ್ನೇ ಬರೋವಂಥದ್ದು, ಈ ರೀತಿಯೆಲ್ಲ ಒಂದು ಒಳ್ಳೆ ಪರಿಣಾಮಗಳು ನಿಮಗೆ ಬೀರ್ತಾ ಇದೆ. ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅಂದರೆ ತುಂಬ ಏನು ಕೆಟ್ಟ ಪ್ರಭಾವ ಏನು ಬೀರೋದಿಲ್ಲ. ಆಗಲೇ ನಾನು ಹೇಳ್ದಂಗೆ ರಾಹು ಪ್ರಭಾವದಿಂದ ದಿಢೀರಂತ ಏನೋ ಒಂದು ಆಗೋದು, ಈ ರೀತಿಯೆಲ್ಲ ಆಗುತ್ತೆ. ಸ್ವಲ್ಪ ಅದ್ರ ಕಡೆ ಒಂಚೂರು ಗಮನ ಕೊಟ್ಕೊಂಡ್ರೆ ಸಾಕು. ಇನ್ನು ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಒಂಚೂರು ನೋಡ್ಕೊಬೇಕಾಗುತ್ತೆ. ಇದು ಬಿಟ್ಟರೆ ಇನ್ನು ಓವರಾಲ್ ಆಗಿ ತುಂಬ ಒಂದು ಉತ್ತಮವಾದ ದಿನಗಳನ್ನ ನೀವು ಕಳಿಬೋದು. ಆದರೆ ಗುರುವಿನ ಪ್ರಭಾವದಿಂದ ಸ್ವಲ್ಪ ನೆಗೆಟಿವಿಟಿ ಆಗೋ ಸಾಧ್ಯತೆಗಳಿರುತ್ತೆ. ಆದರೆ ಗುರು ಬದಲಾವಣೆಯಿಂದ ಮುಂದಿನ ವಾರಗಳಲ್ಲಿ ನಿಮಗೆ ಇನ್ನೂ ಅದರಿಂದ ಒಂದು ಒಳ್ಳೆಯ ಒಂದು ಬೆನಿಫಿಟ್ ನಿಮಗೆ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಅಲ್ಲಿ ತನಕ ನೀವು ಗುರುವಿಗೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಪರಿಹಾರಗಳನ್ನ ಮಾಡ್ಕೊಳ್ಳುವಂಥದ್ದು, ಹಾಗೆ ಕುಜನಿಗೆ ಸಂಬಂಧಪಟ್ಟಿರುವಂಥ ಕೆಲವೊಂದು
ಪರಿಹಾರಗಳನ್ನ ಈ ವಾರ ಮಾಡ್ಕೊಳ್ಳೋದ್ರಿಂದ ಆಗೋ ನೆಗೆಟಿವಿಟಿನ ತಪ್ಪಿಸ್ಬೋದು. ಈ ವಾರ ನೀವೇನೇ ಏನೆಲ್ಲ ಮಾಡ್ಕೊಬೇಕು ಅಂತಂದರೆ, ಓಂ ಚಂದ್ರಾಯ ನಮಃ ಅನ್ನೋಂಥ ಮಂತ್ರನ 11 ಸತಿ ಹೇಳ್ಕೋಬೇಕು. ಪ್ರತಿದಿನ ಕೂಡ ನೀವು ಇದನ್ನು ಪ್ರೇಯರ್ ಮಾಡಬೇಕು. ಹಾಗೆ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಕೆಂಪು ಬಣ್ಣದ ಸಿಹಿನ ಯಾರಿಗಾದ್ರೂ ಹಂಚೋದ್ರಿಂದ, ಹಾಗೆ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಹಳದಿ ಬಣ್ಣದ ಒಂದು ಸಿಹಿನ ಹಂಚೋದು ಅಥವಾ ಕಡಲೆಕಾಳನ್ನ ದಾನ ಮಾಡೋದ್ರಿಂದ ಬರುವಂಥ ನೆಗೆಟಿವಿಟಿನ ನೀವು ತಪ್ಪಿಸ್ಕೊಬಹುದು. ಸಿಂಹರಾಶಿಯವರಿಗೆ ಕೇತು ನಿಮ್ಮ ಲಗ್ನದಲ್ಲೇ ಇರೋದ್ರಿಂದ ಸ್ವಲ್ಪ ಆಧ್ಯಾತ್ಮಿಕವಾಗಿ ಯೋಚನೆ ಮಾಡುವಂಥ ಒಂದು ವಾರ ಇದಾಗಿರುತ್ತೆ. ಹಾಗೆ ನಿಮ್ಮ ಆರೋಗ್ಯದ ಕಡೆನೂ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ಹಾಗೆ ಶುಕ್ರನ ಪ್ರಭಾವದಿಂದ ಒಂದು ತುಂಬ ಜಾಸ್ತಿ ಎಕ್ಸ್ಪೆನ್ಸಿವ್, ತುಂಬ ಖರ್ಚು ಮಾಡುವಂಥದ್ದು, ಸ್ವಲ್ಪ ಲ್ಯಾವಿಶ್ ಆಗಿ ಜೀವನ ಮಾಡಬೇಕು ಅನ್ನೋದು, ಅಥವಾ ಯಾವುದಾದ್ರೂ ಒಂದು ವಸ್ತು ಖರೀದಿ ಮಾಡ್ತಿದ್ದೀರಾ ಅಂತಂದರೆ ಆ ವಸ್ತು ಸ್ವಲ್ಪ ಕಾಸ್ಟ್ಲಿ ಆಗಿರುವಂಥ ವಸ್ತುಗಳನ್ನ ಖರೀದಿ ಮಾಡುವಂಥದ್ದು, ಈ ರೀತಿ ಎಲ್ಲ ಆಗುತ್ತೆ. ಹಾಗೆ ಶನಿ ಇರುವ ಸ್ಥಾನದಲ್ಲಿ, ನಿಮ್ಮ ಅಷ್ಟಮದಲ್ಲಿ ಶನಿ ಇರೋದ್ರಿಂದ ನಿಮ್ಮ ವ್ಯಾಪಾರದಲ್ಲಿ ಸ್ವಲ್ಪ ಏರುಪೇರುಗಳಾಗ್ತಾ ಇರುತ್ತೆ. ಅಂದರೆ ಒಂದು ಸತಿ ದುಡ್ಡು ಜಾಸ್ತಿ ಬರೋದು, ಒಂದು ಸತಿ ಕಮ್ಮಿ ಬರೋದು, ಈ ರೀತಿ ಸ್ವಲ್ಪ ಒಂದು ಏರುಪೇರುಗಳಾಗುವಂಥ ಸಾಧ್ಯತೆಗಳು ಜಾಸ್ತಿನೇ ಇದೆ. ಹಾಗಾಗಿ ಖರ್ಚಿನ ಕಡೆ ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಬೇಕಾಗತ್ತೆ. ಹಾಗೆ ನೀವೇನು ಮಾಡ್ತೀರಾ ಅಂದರೆ, ನಿಮಗೆ ಒಂದು ಒಳ್ಳೊಳ್ಳೆ ಅವಕಾಶಗಳು ಕೂಡ ಬರ್ತಾ ಇರುತ್ತೆ. ಹಾಗೆ ಏನೋ ಒಂದು ಅವಕಾಶ ಸಿಗ್ತಿದೆ ಅಂತ ನೀವು ಅಲ್ಲಿ ಏನೋ ಒಂದು ಕೆಲಸ ಮಾಡೋಕ್ಕೋಗಿ ಯಾವುದೋ ಒಂದು ಉತ್ತಮವಾದ ಕೆಲಸ ಮಾಡ್ತಾ ಇರ್ತೀರಾ, ಅದನ್ನು ಬಿಟ್ಟು ಬೇರೆ ಏನೋ ಕೆಲಸ ಮಾಡಬೇಕು ಅಂತ ಹೋಗ್ತೀರಾ. ಆದರೆ ಅದರಲ್ಲಿ ಏನಾದರೂ ಒಂದು ತೊಡಕುಗಳಾಗೋದು, ಈ ರೀತಿ ಆಗುತ್ತೆ. ಸೊ ಹಾಗಾಗಿ ಏನಾದ್ರು ಒಂದು ಡಿಸಿಷನ್ ತೊಗೊತಿದ್ದೀರಾ ಅಂತಂದರೆ ಯೋಚನೆ ಮಾಡಿ ಡಿಸಿಷನ್ ತೊಗೊಳ್ಳೋದು ಒಳ್ಳೆಯದು. ಆ ಥರದ ನಿರ್ಧಾರನ ದಯವಿಟ್ಟು ದೂರ ಇಡಿ. ಹಾಗೆ ಈ ಸಿಂಹರಾಶಿನಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳಿರ್ತೀರಾ ಅವ್ರಿಗೆಲ್ಲನೂ ಕೂಡ ವಿದ್ಯೆ ಕಡೆ ಸ್ವಲ್ಪ ಗಮನ ಜಾಸ್ತಿ ಇರುತ್ತೆ. ವಿದ್ಯೆ ಚೆನ್ನಾಗಿ ತಲೆಗಂಟತ್ತೆ. ಹಾಗಾಗಿ ಸ್ವಲ್ಪ ಪರಿಶ್ರಮ ಪಟ್ಟರೆ ಇನ್ನೂ ಒಳ್ಳೆ ಮಾರ್ಕ್ಸ್ಗಳನ್ನ ನೀವು ತೊಗೋಬೋದು. ಸಿಂಹರಾಶಿಯವರು ತಮ್ಮ ಆರೋಗ್ಯ ಅಲ್ದಿರ ತಮ್ಮ ಸಂಗಾತಿ ಆರೋಗ್ಯದ ಕಡೆ ಕೂಡ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ಸೊ ಆರೋಗ್ಯದಲ್ಲಿ ಏರುಪೇರುಗಳಾಗುತ್ತೆ ಅನ್ನೋದು ಬಿಟ್ಟರೆ ಸಿಂಹರಾಶಿಯವರಿಗೆ ವ್ಯಾಪಾರದಲ್ಲಿ ಸ್ವಲ್ಪ ತೊಂದರೆಗಳಾಗುತ್ತೆ. ಅದಕ್ಕೆ ನೀವೇನಾದರೆ ಖರ್ಚನ್ನ ನಿಯಂತ್ರಣ ಮಾಡ್ಕೊಳ್ಳೋದೇ ಒಂದು ಮೊದಲನೇ ಮಂತ್ರ ಆಗಿರುತ್ತೆ. ಆ ಥರದ ನಿರ್ಧಾರ ತೊಗೊಳ್ದೇ ಇರೋದು ಕೂಡ ಒಂದು ಒಳ್ಳೆಯ ಒಂದು ಅಭಿಪ್ರಾಯನ ನಿಮಗೆ ಬಿಸ್ನೆಸ್ಸಲ್ಲಿ ಡೆವಲಪ್ಮೆಂಟ್ನ ನಿಮಗೆ ಕೊಡ್ತಾ ಹೋಗುತ್ತೆ. ಹಾಗೆ ಈ ವಾರದಲ್ಲಿ ನೀವು ಮಾಡ್ಕೊಬೇಕಾಗಿರುವಂಥ ಪರಿಹಾರ ಏನು ಅಂತಂದರೆ, ಪ್ರತಿದಿನ ನೀವು ಸೂರ್ಯದೇವನ ಸ್ಮರಣೆ ಮಾಡೋದ್ರಿಂದ ಅಥವಾ ಗೋಧಿನ ದಾನ ಮಾಡೋದ್ರಿಂದ ನೋಡಿ ನಿಮಗೆ ಧನಲಾಭ ತುಂಬ ಚೆನ್ನಾಗೇನೋ ಆಗ್ತಾ ಇರುತ್ತೆ. ಯಾಕಂದರೆ ನಿಮ್ಮ ಲಗ್ನಾಧಿಪತಿ ಅಥವಾ ರಾಶಾಧಿಪತಿ ಆಗಿರುವಂಥ ಸೂರ್ಯ 2ನೇ ಮನೆಯಲ್ಲಿ ಧನಸ್ಥಾನದಲ್ಲಿ ಇರೋದ್ರಿಂದ ನಿಮಗೆ ಒಂದು ಉತ್ತಮವಾದ ಲಾಭ ಬರುತ್ತೆ, ದುಡ್ಡೇನೋ ಬರ್ತಾ ಇರುತ್ತೆ. ಹಾಗೆ ಅದೇ ರೀತಿ ನಿಮಗೆ ಬರುವಂಥ ದುಡ್ಡಿಗಿಂತ ಜಾಸ್ತಿ ನಿಮಗೆ ಖರ್ಚೇ ಜಾಸ್ತಿ ಆಗ್ತಾ ಇರುತ್ತೆ. ಖರ್ಚಿನ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ಅದು ಬಿಟ್ಟರೆ ನೀವು ಸೂರ್ಯನ ಧ್ಯಾನ ಮಾಡೋದು, ಪ್ರತಿದಿನ ಸೂರ್ಯನಿಗೆ ಅರ್ಘ್ಯ ಕೊಡುವಂಥದ್ದು, ಸೂರ್ಯ ದೇವನ ಮಂತ್ರ ಪಠನೆ ಮಾಡುವಂಥದ್ದು ಅಥವಾ ಸೂರ್ಯ ನಮಸ್ಕಾರ ಹಾಕೋದ್ರಿಂದ ಬರೋ ನೆಗೆಟಿವಿಟಿನ ತಪ್ಪಿಸ್ಕೊಂಡು ನಿಮಗೆ ಒಂದು ಆತ್ಮವಿಶ್ವಾಸನ ಜಾಸ್ತಿ ಹೆಚ್ಚಿಸ್ಕೊತಾ ಹೋಗ್ಬೋದು. ಹಾಗೆ ನೀವು ಪ್ರತಿದಿನ ಶುಕ್ರನ ಬೀಜ ಮಂತ್ರ ಪಠನೆ ಮಾಡೋದ್ರಿಂದ, ಹಾಗೆ ಗುರುಗಳ ಒಂದು ಧ್ಯಾನ ಮಾಡೋದ್ರಿಂದ ಕೂಡ ಬರೋಂಥ ಎಲ್ಲ ನೆಗೆಟಿವಿಟಿನೂ ತಪ್ಪಿಸ್ಬೋದು. ಆದರೆ ನೀವು ಏನು ದಾನ ಮಾಡಬೇಕು ಈ ವಾರದಲ್ಲಿ ಅಂತಂದರೆ, ಶನೈಶ್ಚರನಿಗೆ ಸಂಬಂಧಪಟ್ಟಿದ್ದು, ಅಂದರೆ ಬಡವರಿಗೆ ಏನಾದರೂ ನೀವು ದಾನ ಮಾಡುವಂಥದ್ದು ಅಥವಾ ಏನೋ ನಿಮ್ಮ ಕೈಲಿ ಸಾಧ್ಯ ಆಗುವಂಥದ್ದು ಏನಾದರೂ ಒಂದು ಊಟ ಕೊಡಿಸೋದು. ಪ್ರತಿ ಶನಿವಾರದ ದಿವಸ ಹೋಗಿ ಯಾರಿಗಾನ ಒಬ್ಬರಿಗೆ ಬಡವರಿಗೆ ಒಂದು ಊಟ ಕೊಡಿಸೋವಂಥದ್ದು, ಅಥವಾ ಅವ್ರಿಗೇನಾದ್ರು ರೇಷನ್ ಬೇಕು ಅಂದರೆ ರೇಷನ್ ಕೊಡಿಸೋವಂಥದ್ದು ಅಥವಾ ಮೆಡಿಸಿನ್ ಕೊಡಿಸೋವಂಥದ್ದು, ಈ ರೀತಿ ಮಾಡ್ಕೊತಾ ಬಂದರೆ ಶನಿಯಿಂದ ಬರೋವಂಥ ಒಂದು ನೆಗೆಟಿವಿಟಿನ ಸ್ವಲ್ಪನಾದ್ರು ನೀವು ತಪ್ಪಿಸ್ಕೋಬಹುದು. ಕನ್ಯಾ ರಾಶಿಯವರಿಗೆ ಈ ವಾರದಲ್ಲಿ ನಿಮ್ಮ ಲಗ್ನದಲ್ಲೇ ಸೂರ್ಯ ಇರೋದ್ರಿಂದ ಸ್ವಲ್ಪ ನಿಮಗೆ ನಿಮ್ಮ ಆರೋಗ್ಯದ ಮೇಲೆ ಸ್ವಲ್ಪ ಪರಿಣಾಮ ಬೀರುತ್ತೆ. ಆರೋಗ್ಯ ಉತ್ತಮವಾಗೇನೋ ಇರುತ್ತೆ, ಆದರೆ ಸ್ವಲ್ಪ ಹೀಟಿಗೆ ಸಂಬಂಧಪಟ್ಟಿರೋದು, ಕಣ್ಣುರಿ ಆಗುವಂಥದ್ದು, ಅಥವಾ ಸ್ವಲ್ಪ ನಿಮಗೆ ಕೋಪ ಬೇಗ ಬರೋದು, ಯಾರಾದರೂ ಏನಾದರೂ ಹೇಳಿದ ತಕ್ಷಣ ಇಮಿಡಿಯೇಟಾಗಿ ಕೋಪ ಬರೋವಂಥದ್ದು, ಈ ರೀತಿಯೆಲ್ಲ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಹಣಕಾಸಿನ ಅರಿವು ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ನಿಮ್ಮ ಲಗ್ನಾಧಿಪತಿ ಅಥವಾ ರಾಶಾಧಿಪತಿ ಆಗಿರುವಂತಹ ಬುಧ ಧನಸ್ಥಾನದಲ್ಲಿ ಕೂತ್ಕೊಂಡಿರೋದ್ರಿಂದ ನಿಮ್ಮ ಮಾಡ್ತಿರೋಂಥ ಕೆಲಸಗಳಲ್ಲಿ ಅಥವಾ ಬಿಸ್ನೆಸ್ನಲ್ಲಿ ಒಂದು ಒಳ್ಳೆ ಲಾಭ ಅಂತೂ ಖಂಡಿತವಾಗ್ಲೂ ನಿಮಗೆ ಬರುತ್ತೆ. ಹಾಗೆ ಶನಿಯ ಪ್ರಭಾವದಿಂದ ಸ್ವಲ್ಪ ನಿಮ್ಮ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥದ್ದು, ಮಾತಿನ ಚಕಮಕಿ ಆಗುವಂಥದ್ದು, ಈ ರೀತಿ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸ್ವಲ್ಪ ನೀವು ತಾಳ್ಮೆ ವಹಿಸೋದ್ರಿಂದ ಬರೋ ನೆಗೆಟಿವಿಟಿನ ನೀವು ತಪ್ಪಿಸ್ಕೊಬಹುದು. ಹಾಗೆ ರಾಹುವಿನ ಪ್ರಭಾವದಿಂದ ದಿಢೀರಂಥ ಕೆಲವೊಂದು ಹಣ ಬರುವಂಥದ್ದು ಅಥವಾ ದಿಢೀರಂಥ ಹಣ ಲಾಸ್ ಆಗುವಂಥದ್ದು, ಈ ರೀತಿ ಆಗುತ್ತೆ. ಹಣದ ಅರಿವು ಜಾಸ್ತಿ ಇದೆ ಅಂತ ಅದನ್ನು ಹೆಂಗೆ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನ ಗೊತ್ತಾಗ್ದಿರಾ ಹೆಂಗಂದ್ರಂಗೆ ಖರ್ಚು ಮಾಡೋದು ಅಥವಾ ಪ್ಲಾನ್ ಮಾಡ್ದಿರಾ ಖರ್ಚು ಮಾಡಿಬಿಡೋದು, ಈ ರೀತಿಯೆಲ್ಲ ಆಗೋದ್ರಿಂದ ಸ್ವಲ್ಪ ಲಾಸ್ಗಳಾಗೋ ಸಾಧ್ಯತೆಗಳಿರುತ್ತೆ. ಅದಕ್ಕೆ ಕಡೆ ಒಂಚೂರು ಗಮನ ಕೊಡಬೇಕು. ಯಾವುದೇ ಒಂದು ದುಡ್ಡು ಬಂತು ಅಂದರೂ ಕೂಡ ಸ್ವಲ್ಪ ಪ್ಲಾನ್ ಮಾಡಿ ನೀವು ನಿಭಾಯಿಸ್ಕೊಂಡು ಹೋಗೋದ್ರಿಂದ ಆಗೋ ನೆಗೆಟಿವಿಟಿನ ನೀವು ತಪ್ಪಿಸ್ಕೊಬಹುದು. ಹಾಗೆ ನಿಮ್ಮ ದೇಹದಲ್ಲಿ ಏನಾದರೂ ಸ್ವಲ್ಪ ರಕ್ತಕ್ಕೆ ಸಂಬಂಧಪಟ್ಟಿರುವಂಥದ್ದು, ಈ ರೀತಿ ಸಣ್ಣ ಪುಟ್ಟ ತೊಂದರೆಗಳು ಕಾಣಿಸ್ಕೊಳ್ಳೋದ್ರಿಂದ ಆಪ್ರೇಷನ್ ಮಾಡಿಸ್ಕೊಳ್ಳುವಂಥದ್ದು, ಈ ರೀತಿಯಲ್ಲಿ ಆಗೋ ಸಾಧ್ಯತೆಗಳಿರುತ್ತೆ. ಮತ್ತು ಸ್ವಲ್ಪ ಮಾನಸಿಕವಾಗಿ ಆಲೋಚನೆ ಮಾಡ್ತಾ ಸ್ವಲ್ಪ ನಿದ್ದೆ ಕೆಡಿಸ್ಕೊಳ್ಳುವಂಥದ್ದು, ಈ ರೀತಿ ಎಲ್ಲ ಆಗುತ್ತೆ. ಸೊ ಇದಕ್ಕೆ ನೀವೇನು ಮಾಡಬೇಕು ಅಂತಂದರೆ, ಸ್ವಲ್ಪ ಧ್ಯಾನ ಮಾಡೋದ್ರಿಂದ, ಮೆಡಿಟೇಷನ್ ಮಾಡೋದ್ರಿಂದ, ಅಥವಾ ಪ್ರತಿದಿನ ಒಂದು 10 ನಿಮಿಷ
ನಡಿಗೆ ಮಾಡೋದ್ರಿಂದ ಅಂದರೆ ಓಡಾಡೋದ್ರಿಂದ ಕೂಡ ನಿಮ್ಮ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ, ಒಳ್ಳೆ ನಿದ್ದೆ ಕೂಡ ನಿಮಗೆ ಬರುತ್ತೆ. ಸೊ ವಿದ್ಯಾರ್ಥಿಗಳಿಗೆ ಈ ವಾರದಲ್ಲಿ ಒಂದು ಓದಿನ ಕಡೆ ಚೆನ್ನಾಗಿ ಗಮನ ಏನೋ ಇರುತ್ತೆ, ಆದರೆ ಸ್ವಲ್ಪ ಕಠಿಣ ಪರಿಶ್ರಮ ಮಾಡಬೇಕಾಗುತ್ತೆ. ಓದಿದ್ರು ಆಯಿತು ಅಂತಂದರೆ ನಿಮ್ಮ ಮಾರ್ಕ್ಸ್ನಲ್ಲಿ ಸ್ವಲ್ಪ ಏರುಪೇರುಗಳಾಗೋ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಚೆನ್ನಾಗಿ ಓದೋದ್ರಿಂದ ಅಂದರೆ ಕಠಿಣ ಪರಿಶ್ರಮ ಮಾಡೋದ್ರಿಂದ ಅದಕ್ಕೊಂದು ಒಳ್ಳೆ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಕನ್ಯಾ ರಾಶಿಯವರಿಗೆ ಎಲ್ಲ ರೀತಿಯಿಂದ ನೋಡೋಕ್ಕೋದ್ರೆ ಸ್ವಲ್ಪ ಮಿಶ್ರ ಫಲ ಅಂತಲೇ ಹೇಳ್ಬೋದು. ಆದರೆ ಏನು ಪರಿಹಾರ ಇದೆ ಇದಕ್ಕೆಲ್ಲ ಅನ್ನೋದ್ರ ಬಗ್ಗೆ ನಾನು ಈಗ ಹೇಳ್ತೀನಿ. ಕನ್ಯಾ ರಾಶಿಯವರು ಓಂ ನಮೋ ನಾರಾಯಣಾಯ ಅನ್ನುವಂಥ ಮಂತ್ರನ 27 ಬಾರಿ ಪ್ರತಿದಿನ ಪಠನೆ ಮಾಡೋದ್ರಿಂದ, ಹಾಗೆ ವಿಷ್ಣು ಸಹಸ್ರನಾಮ ಕೇಳೋದಾಗಿರ್ಬೋದು, ಅಥವಾ ಹಸಿರು ಬಟ್ಟೆನ ಯಾರಿಗಾದರೂ ದಾನ ಮಾಡೋದು, ಹಾಗೆ ಅಥವಾ ನೀವೇ ಅದನ್ನು ಸ್ವತಃ ವಾರದಲ್ಲಿ ಒಂದು ದಿವಸನಾದರೂ ಹಸಿರು ಬಣ್ಣದ ಬಟ್ಟೆನ ಹಾಕ್ಕೊಂಡು ಹೋಗೋದು, ಈ ರೀತಿಯೆಲ್ಲ ಮಾಡೋದ್ರಿಂದ ಬರುವಂಥ ನೆಗೆಟಿವಿಟಿನ ನೀವು ತಪ್ಪಿಸ್ಕೊಬಹುದು. ಹಾಗೆ ನೀವು ಕೆಂಪು ಬಣ್ಣದ ಸಿಹಿ ಪದಾರ್ಥಗಳನ್ನ ನೀವು ದಾನ ಮಾಡೋದ್ರಿಂದ ಕೂಡ ಆಗೋ ನೆಗೆಟಿವಿಟಿನೆಲ್ಲ ನೀವು ತಪ್ಪಿಸ್ಕೊಬಹುದು. ತುಲಾ ರಾಶಿಯವರಿಗೆ ಗುರುವಿನ ಒಂದು ಶುಭ ದೃಷ್ಟಿಯಿಂದ ಎಲ್ಲನೂ ಕೂಡ ಒಂದು ಒಳ್ಳೆಯದೇ ಆಗ್ತಾ ಇದೆ ಅಂತ ಹೇಳ್ಬೋದು. ಅಂದರೆ ನಿಮ್ಮ ಮಾಡ್ತಿರೋ ಕೆಲಸದಲ್ಲಿ ಒಂದು ಒಳ್ಳೆ ಸಕ್ಸಸ್ ಆಗ್ತಾ ಇದೆ, ಅಥವಾ ಒಂದು ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇರೋದು, ಒಂದು ಒಳ್ಳೆ ಧನಾಗಮ ಕೂಡ ನಿಮಗೆ ಆಗ್ತಾ ಇದೆ. ಹಾಗೆ ನಿಮ್ಮ ಧನಾಧಿಪತಿ ಆಗಿರುವಂಥ ಬುಧಗ್ರಹ ಕೂಡ ನಿಮ್ಮ ರಾಶಿನಲ್ಲಿ ನೆಲೆ ಆಗಿರೋದ್ರಿಂದ ನಿಮಗೆ ಒಂದು ಉತ್ತಮವಾದ ಒಂದು ಧನಲಾಭ ಆಗುವಂಥದ್ದು, ಅಥವಾ ಯಾವುದಾದ್ರೂ ಒಂದು ಯೋಜನೆಗಳು ನಿಮಗೆ ದೊರೆಯುವಂಥದ್ದು, ಅಥವಾ ಒಂದು ಹಣದ ಮೂಲಗಳು ನಿಮಗೆ ಸಿಗುವಂಥದ್ದು, ಈ ರೀತಿಯೆಲ್ಲ ಒಂದು ಒಳ್ಳೆಯ ಶುಭ ಕಾರ್ಯಗಳು ನಿಮ್ಮ ಜೀವನದಲ್ಲಿ ನಡೀತಾ ಬರ್ತಾ ಇರುತ್ತೆ. ಆದರೆ ನೀವು ಸೂರ್ಯನಿಗೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಶಾಂತಿಗಳನ್ನ ಮಾಡ್ಕೊಬೇಕಾಗಿ ಬರುತ್ತೆ. ಅಂದರೆ ಸೂರ್ಯಗ್ರಹಕ್ಕೆ ಸಂಬಂಧಪಟ್ಟಿರುವಂಥ ಒಂದು ದಾನ ಮಾಡೋದಾಗಿರ್ಬೋದು, ಅಥವಾ ರಾಹುವಿನ ಪ್ರಭಾವದಿಂದ ನಿಮ್ಮ ಮಕ್ಕಳ ಆರೋಗ್ಯದ ಮೇಲೆ ಸ್ವಲ್ಪ ಪ್ರಭಾವ ಬೀರುವಂಥ ಸಾಧ್ಯತೆಗಳಿದೆ. ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ. ಅದು ಬಿಟ್ಟರೆ ತುಲಾರಾಶಿಯವರಿಗೆ ಒಂದು ಅದೃಷ್ಟದ ಒಂದು ದಿನಗಳೇ ಇದು ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ನೀವು ತುಂಬ ದಿವಸದಿಂದ ಪೆಂಡಿಂಗ್ ಇಟ್ಟಿರುವಂಥ ಕೆಲಸಗಳಲ್ಲೂ ಇವಾಗ ಒಂದು ಕಂಪ್ಲೀಟ್ ಆಗುವಂಥ ಒಂದು ಸಮಯ ಇದಾಗಿರುತ್ತೆ. ಹಣಕಾಸಿನ ವಿಷಯದಲ್ಲಿ ಯಾವುದೇ ತೊಂದರೆ ಇರೋದಿಲ್ಲ. ಹಾಗೆ ನಿಮ್ಮ ಆರೋಗ್ಯನೂ ಕೂಡ ಸ್ವಲ್ಪ ಕಳೆದ ವಾರಕ್ಕೆ ಕಂಪೇರ್ ಮಾಡೋಕ್ಕೋದ್ರೆ ಈ ವಾರದಲ್ಲಿ ಸ್ವಲ್ಪ ಆರೋಗ್ಯ ಕೂಡ ತುಂಬ ಉತ್ತಮವಾಗಿರುತ್ತೆ. ಸೊ ಓವರಾಲ್ ಆಗಿ ನೋಡೋಕ್ಕೋದ್ರೆ ಎಲ್ಲ ರೀತಿಯಿಂದನೂ ಒಂದು ಶುಭವಾದ ವಾರ ಅಂತಲೇ ಹೇಳ್ಬೋದು ತುಲಾರಾಶಿಯವರಿಗೆ. ಹಾಗೆ ನೀವು ಈ ವಾರದಲ್ಲಿ ಏನೆಲ್ಲ ಪರಿಹಾರ ಮಾಡ್ಕೊಬೇಕು ಅಂತ ನೋಡೋದಾದರೆ, ತುಲಾರಾಶಿಯವರು ಈ ವಾರದಲ್ಲಿ ಯಾವುದಾದ್ರೂ ವೃದ್ಧ ಮಹಿಳೆಯರಿಗೆ ಶುಕ್ರವಾರದ ದಿವಸ ಆಹಾರ ಅಥವಾ ವಸ್ತ್ರನ ದಾನ ಮಾಡೋದ್ರಿಂದ ಆಗುವಂಥ ನೆಗೆಟಿವಿಟಿನ ಖಂಡಿತವಾಗ್ಲೂ ತಪ್ಪಿಸ್ಬಹುದು. ಇದಿಷ್ಟು ಪರಿಹಾರ ಮಾಡಿಕೊಂಡ್ರೆ ಸಾಕು, ಈ ವಾರದಲ್ಲಿ ನಿಮಗೆ ಒಂದು ಉತ್ತಮವಾದ ದಿನನ ಕಾಲ ಕಳಿಬಹುದು. ವೃಶ್ಚಿಕ ರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಆರೋಗ್ಯದ ಕಡೆ ಚೂರು ಗಮನ ಕೊಡಬೇಕಾಗಿ ಬರುತ್ತೆ. ನಿಮ್ಮ ವೃತ್ತಿ ಜೀವನದಲ್ಲೂ ಕೂಡ ಸ್ವಲ್ಪ ಏರಿಳಿತಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಏನಾದರೂ ಒಂದು ಪ್ರಮುಖವಾದ ನಿರ್ಧಾರ ತೊಗೊತಿದ್ದೀರಾ ಅಂದರೆ ಅದನ್ನು ಮುಂದಕ್ಕೆ ಹಾಕೋದೇ ಒಳ್ಳೆಯದು. ಹಾಗಾಗಿ ಸ್ವಲ್ಪ ಏನಾದರೂ ಹಣಕಾಸಿನ ವ್ಯವಹಾರ ಮಾಡ್ತಿದ್ದೀರಾ ಅಂತಂದರೆ ಆಲೋಚನೆ ಮಾಡಿ ವ್ಯವಹಾರ ಮಾಡೋದು ಒಳ್ಳೆಯದು. ಈಗ ಎಮರ್ಜೆನ್ಸಿ ನೀವು ವ್ಯವಹಾರ ಮಾಡಲೇಬೇಕು, ವಿಧಿನೇ ಇಲ್ಲ ಅಂತಂದಾಗ ಸ್ವಲ್ಪ ಯೋಚನೆ ಮಾಡಿ, ಅಥವಾ ಅದ್ರ ಬಗ್ಗೆ ಯಾರ ಹತ್ರ ತಿಳ್ಕೊಂಡು ವ್ಯವಹಾರ ಮಾಡೋದು ಒಳ್ಳೆಯದು. ಇಲ್ಲ ಅಂತಂದರೆ ಸ್ವಲ್ಪ ಅಡೆತಡೆಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನಿಮ್ಮ ಮಕ್ಕಳ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ಹಾಗೆ ತಾಯಿಯ ಆರೋಗ್ಯದ ಕಡೆ ಕೂಡ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ನಿಮ್ಮ ಒಂದು ಆಸ್ತಿ ಆಗಿರ್ಬೋದು, ಅಥವಾ ಮನೆ ಆಗಿರ್ಬೋದು, ಈ ಎಲ್ಲ ಒಂದು ವಿಚಾರಗಳಲ್ಲಿ ಏನಾದರೂ ನೀವು ವ್ಯಾಪಾರ ಅಥವಾ ವ್ಯವಹಾರ ಮಾಡ್ತಾ ಇದ್ದೀರಾ ಅಂತಂದರೆ, ಭೂಮಿಗೆ ಸಂಬಂಧಪಟ್ಟಿದ್ದು ವ್ಯವಹಾರ ಮಾಡ್ತಿದ್ದೀರಾ ಅಂತಂದರೆ ಅದ್ರ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ಪತ್ರಗಳು ಸರಿಯಾಗಿದೆಯಾ ಅಂತ ಯೋಚನೆ ಮಾಡಿ ತಗೊಳ್ಳಿ. ಭೂಮಿಯಿಂದ ನಿಮಗೆ ದಿಢೀರಂಥ ಲಾಭ ಆಗುವಂಥದ್ದು ಅಥವಾ ದಿಢೀರಂಥ ನಷ್ಟ ಆಗುವಂಥದ್ದು ಎರಡೂ ಕೂಡ ಆಗೋ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಅದನ್ನು ಸ್ವಲ್ಪ ಗಮನ ಕೊಟ್ಟು ಯಾವುದಾದ್ರೂ ಒಂದು ಕೆಲಸ ಮಾಡ್ತಿದ್ದೀರಾ ಅಂದರೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋದು ಒಳ್ಳೆಯದು. ಇನ್ನು ವಿದ್ಯಾರ್ಥಿಗಳಿಗೆ ಈ ವಾರದಲ್ಲಿ ತಮ್ಮ ಎಜುಕೇಷನಲ್ಲಿ ಒಂದು ಒಳ್ಳೆಯ ಒಂದು ರಿಸಲ್ಟ್ ಸಿಗ್ತಿದೆ ಅಂತಲೇ ಹೇಳ್ಬೋದು. ಸೊ ವಿದ್ಯಾರ್ಥಿಗಳಿಗೆ ತುಂಬ ಉತ್ತಮವಾಗಿರುತ್ತೆ. ಅದು ಬಿಟ್ಟರೆ ಇನ್ನು ಬಾಕಿ ಹಣಕಾಸಿನ ವಿಷಯದಲ್ಲಾಗಿರ್ಬೋದು, ಆರೋಗ್ಯದ ವಿಷಯದಲ್ಲಾಗಿರ್ಬೋದು ಸ್ವಲ್ಪ ಎಚ್ಚರಿಕೆ ವಹಿಸೋದು ಒಳ್ಳೆಯದು. ಇನ್ನು ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲೂ ಕೂಡ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರೋ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ನೀವು ತಾಳ್ಮೆ ವಹಿಸಬೇಕು, ಮಾತನ್ನ ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಬೇಕಾಗಿ ಬರುತ್ತೆ. ಸ್ವಲ್ಪ ರ್ಯಾಶಾಗಿ ಮಾತಾಡೋವಂಥದ್ದು, ಅಥವಾ ನಿಮ್ಮ ಬಾಯಿಗೆ ಬಂದಿದ್ದೇನೋ ಹೇಳಿಬಿಟ್ಟು ಅದರಿಂದ ಸ್ವಲ್ಪ ನೆಗೆಟಿವಿಟಿ ಆಗೋದು, ಈ ರೀತಿಯೆಲ್ಲ ಆಗೋ ಸಾಧ್ಯತೆಗಳಿರುತ್ತೆ. ಈ ವಾರ ನೀವೇನು ಮಾಡಬೇಕು ಅಂದರೆ ಪ್ರತಿದಿನ 10 ನಿಮಿಷ ನಿಮಗಾಗಿ ನೀವು ಧ್ಯಾನ ಮಾಡಬೇಕಾಗಿ ಬರುತ್ತೆ. ನೀವು ಏನೂ ಕೂಡ ನೆನೆಸ್ಕೊಳ್ತೀರಾ, 10 ನಿಮಿಷ ನಿಮ್ಮ ಮೊಬೈಲ್ನಲ್ಲಿ ಒಂದು ಅಲಾರಮ್ ಅಂತ ಸೆಟ್ ಮಾಡ್ಕೊಂಬಿಡಿ. ಪ್ರತಿದಿನ ಕೂತ್ಕೊಂಡು ಪ್ರಶಾಂತವಾಗಿ ಒಂದು ಧ್ಯಾನ ಮಾಡ್ಕೊಳ್ಳಿ. ಅದರಿಂದ ಏನಾಗುತ್ತೆ, ಸ್ವಲ್ಪ ಒಂದು ನೆಗೆಟಿವಿಟಿ ಹೋಗಿ ಒಂದು ಸ್ವಲ್ಪ ಮನಸ್ಸಿಗೆ ನಿಮಗೆ ಪಾಸಿಟಿವಿಟಿ ಬರುತ್ತೆ. ಮನಸ್ಸು ಶುದ್ಧವಾಗಿದ್ದರೆ ಎಂಥ ಸವಾಲುಗಳು ಬಂದರೂ ಕೂಡ ನಾವು ಈಸಿಯಾಗಿ ಅದನ್ನು ಎದುರಿಸ್ಬೋದು. ಹಾಗಾಗಿ ದಯವಿಟ್ಟು ಅದನ್ನು ನೀವು ಮಾಡ್ಕೊಬೇಕು. ಹಾಗೆ ಈ ವಾರದಲ್ಲಿ ನೀವೇನು ಮಾಡಬೇಕು ಅಂದರೆ ಪ್ರತಿದಿನ ಕೂಡ ನೀವು ಸೂರ್ಯನ ಮಂತ್ರನ ಜಪ ಮಾಡೋದ್ರಿಂದ, ಹಾಗೂ ಸೂರ್ಯ ದೇವರ ಸ್ಮರಣೆ ಮಾಡೋದ್ರಿಂದ, ಅಥವಾ ಸೂರ್ಯನಿಗೆ ಅರ್ಘ್ಯ ಕೊಡೋದ್ರಿಂದ ಕೂಡ ಈ ವಾರ ನಿಮಗೆ ಉತ್ತಮವಾಗಿರುತ್ತೆ. ಹಾಗೆ ಕೆಂಪು ಬಣ್ಣದ ಸಿಹಿ ಪದಾರ್ಥನ ದಾನ ಮಾಡೋದ್ರಿಂದ, ಅಥವಾ ಕೆಂಪು ಬಣ್ಣದ ಬಟ್ಟೆಗಳನ್ನ ದಾನ ಮಾಡೋದ್ರಿಂದ ಕೂಡ ಬರೋವಂಥ ನೆಗೆಟಿವಿಟಿನೆಲ್ಲ ನೀವು ಈ ವಾರದಲ್ಲಿ ನೀವು ತಪ್ಪಿಸ್ಕೋಬಹುದು. ಧನುಸು ರಾಶಿಯವರಿಗೆ ಗುರುಗ್ರಹದ ಸ್ಥಾನದಿಂದ ಒಂದು ಉತ್ತಮವಾದ ಫಲಿತಾಂಶನೇ ಸಿಗ್ತಿದೆ ಅಂತಲೇ ಹೇಳ್ಬೋದು. ನೀವೇನೇ ಒಂದು ಕೆಲಸ ಕೈ ಇಟ್ಟರೂ ಕೂಡ ಅದರಲ್ಲಿ ಒಂದು ಯಶಸ್ಸು, ಕೀರ್ತಿ ಖಂಡಿತವಾಗ್ಲೂ ನಿಮ್ಗೆ ಸಿಗ್ತಾ ಇದೆ.
ಆದರೆ ಈ ವಾರದಲ್ಲಿ ನೀವು ನೋಡ್ಕೊಬೇಕಾಗಿರೋದು ನಿಮ್ಮ ತಾಯಿಯ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ಇಷ್ಟು ಬಿಟ್ಟರೆ ನಿಮ್ಮ ಒಂದು ಏನು ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ಇಷ್ಟು ಬಿಟ್ಟರೆ ನಿಮ್ಮ ಎಲ್ಲ ಕೆಲಸಗಳಲ್ಲೂ ಕೂಡ ಒಂದು ಯಶಸ್ಸು ಸಿಗ್ತಿದೆ ಅಂತಲೇ ಹೇಳ್ಬೋದು. ಏನೇ ಒಂದು ಕೆಲಸಕ್ಕೆ ನೀವು ಕೈ ಇಟ್ಟರು ಕೂಡ ಅದರಲ್ಲಿ ಒಂದು ಧನಲಾಭ ಕೂಡ ತುಂಬ ಚೆನ್ನಾಗಾಗ್ತಿದೆ. ಆದರೆ ಭೂಮಿಗೆ ಸಂಬಂಧಪಟ್ಟಿದ್ದು ಏನಾದರೂ ವ್ಯವಹಾರ ಮಾಡ್ತಿದ್ದೀರಾ ಅಂದರೆ ಪತ್ರಗಳನ್ನ ಒಂದು ಸತಿ ನೋಡ್ಕೊಳ್ಳೋದು ಒಳ್ಳೆಯದು. ಯಾಕೆಂದರೆ ಕೆಲವೊಂದು ನೆಗೆಟಿವಿಟಿ ಆಗೋ ಸಾಧ್ಯತೆಗಳಿರುತ್ತೆ. ಅಂದರೆ ಏನೋ ನೀವು ಜಾಸ್ತಿ ದುಡ್ಡು ಕೊಟ್ಟು ತೊಗೊಂಡ್ಬಿಡೋದು, ಅದಕ್ಕಿಂತ ಕಮ್ಮಿ ಬೆಲೆಗೆ ನಿಮ್ಗೇನೋ ಸಿಗ್ತಿದೆ ಅನ್ನೋದು, ಅಥವಾ ನೀವೇನು ಭೂಮಿಗೆ ಕೊಡ್ತಾ ಇದ್ದೀರಾ ಅಂತಂದರೆ ನೀವು ಇವಾಗೇನೋ ಒಂದು ರೇಟು ಕೊಟ್ಬಿಟ್ಟಿರ್ತೀರ, ಅದಾದಮೇಲೆ ನಿಮಗೆ ಒಂದು ಒಳ್ಳೆ ಅವಕಾಶಗಳು ಸಿಗೋದು, ಈ ರೀತಿ ಆಗೋ ಸಾಧ್ಯತೆಗಳಿರುತ್ತೆ. ಅದನ್ನೊಂಚೂರು ನೋಡ್ಕೊಳ್ಳಿ. ಸ್ವಲ್ಪ ವಿಚಾರ ಮಾಡಿ ಏನಾದರೂ ವ್ಯವಹಾರ ಮಾಡ್ತಿದ್ದೀರಾ ಅಂತಂದರೆ ತಾಳ್ಮೆ ವಹಿಸ್ಕೊಂಡು ಕೆಲಸ ಮಾಡೋದ್ರಿಂದ ಎಲ್ಲ ಕೂಡ ಒಂದು ಪಾಸಿಟಿವೇ ಆಗುತ್ತೆ. ನಿಮ್ಮ ಮನೆಯಲ್ಲಿ ಒಂದು ಉತ್ತಮವಾದ ವಾತಾವರಣ ಇರುತ್ತೆ. ಏನು ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಒಳ್ಳೆ ಬಾಂಧವ್ಯ ಕೂಡ ಇರುತ್ತೆ. ಹೀಗೆ ಎಲ್ಲ ರೀತಿಯಿಂದನೂ ಕೂಡ ಧನಸ್ಸು ರಾಶಿಯವರಿಗೆ ಒಂದು ಶುಭವಾದ ಒಂದು ವಾರ ಅಂತಲೇ ಹೇಳ್ಬೋದು. ಸೊ ಆಗುವಂಥ ಸಣ್ಣ ಪುಟ್ಟ ನೆಗೆಟಿವಿಟೀಸ್ ನಾನು ಆಗಲೇ ಹೇಳ್ದಂಗೆ ಸ್ವಲ್ಪ ನಿಮ್ಮ ತಾಯಿಯ ಆರೋಗ್ಯ ಹಾಗೂ ಮಕ್ಕಳ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕು. ಏನೇ ಒಂದು ವಿಚಾರ ಮಾಡ್ತಿದ್ದೀರಾ ಅಂದರೆ ಆತ್ರದ ನಿರ್ಧಾರ ತೊಗೊಳ್ಳದೆ ಹೋದರೆ ಈ ವಾರ ನಿಮಗೆ ಉತ್ತಮವಾದ ಒಂದು ವಾರ ಅಂತಲೇ ಹೇಳ್ಬೋದು. ನೀವೇನೆಲ್ಲ ಪರಿಹಾರ ಮಾಡ್ಕೊಬೇಕು ಅಂತಂದರೆ ಈ ವಾರ ನೀವು ವಿಷ್ಣು ಸಹಸ್ರನಾಮ ಓದ್ಕೊಳ್ಳೋದು ಅಥವಾ ವಿಷ್ಣುವಿನ ನಾಮಸ್ಮರಣೆ ಮಾಡೋದ್ರಿಂದ ಏನೇ ನೆಗೆಟಿವಿಟಿ ಬಂದರೂ ಕೂಡ ಅದನ್ನು ನೀವು ತಪ್ಪಿಸಬಹುದು. ಮಕರ ರಾಶಿಯವರಿಗೆ ನಿಮ್ಮ ಒಂದು ಕಠಿಣ ಪರಿಶ್ರಮದಿಂದ ಒಂದು ಒಳ್ಳೆಯ ಯಶಸ್ಸು ಸಿಗ್ತಿದೆ ಅಂತಲೇ ಹೇಳ್ಬೋದು. ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಏನೆಲ್ಲ ಒಂದು ಎಷ್ಟು ಎಫರ್ಟ್ ಆಗ್ತಿದ್ದೀರೋ ಅಷ್ಟೇ ಒಂದು ಪ್ರತಿಫಲ ಕೂಡ ನಿಮಗೆ ಸಿಗ್ತಾ ಇದೆ. ಕೆಲವೊಂದು ಏನೋ ನಿಮಗೆ ಸವಾಲುಗಳು ಎದುರಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆದರೆ ಕೆಲವು ಗ್ರಹಗಳ ಒಂದು ಒಳ್ಳೆಯ ಪರಿಣಾಮದಿಂದ ನಿಮಗೆ ಬರುವಂಥ ನೆಗೆಟಿವಿಟಿನೂ ಕೂಡ ನೀವು ತಪ್ಪಿಸ್ಕೊತಾ ಹೋಗ್ತೀರಾ. ಹಾಗೆ ಮನೆಯಲ್ಲಿ ವಾತಾವರಣ ಕೂಡ ಒಂದು ಉತ್ತಮವಾದ ವಾತಾವರಣ ಇರುತ್ತೆ. ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ಅಷ್ಟು ಬಿಟ್ಟರೆ ನಿಮ್ಮ ಒಂದು ವ್ಯವಹಾರ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಮನೆಯ ವಾತಾವರಣ ಆಗಿರ್ಬೋದು, ಎಲ್ಲವೂ ಕೂಡ ತುಂಬ ಒಂದು ಉತ್ತಮವಾದ ಒಂದು ರೀತಿಯಲ್ಲೇ ಇರುತ್ತೆ. ಸೊ ಯಾವುದಾದ್ರೂ ಕೆಲವೊಂದು ಹೊಸ ಹೊಸ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಅದನ್ನು ನೀವು ಮುಕ್ತವಾಗಿ ಸ್ವೀಕರಿಸಬೇಕಾಗತ್ತೆ. ಇವತ್ತು ಮಾಡೋಣ, ನಾಳೆ ಮಾಡೋಣ, ಇನ್ನೊಂದು ಯಾವುದೋ ಅವಕಾಶ ಬರುತ್ತೆ ವೆಯ್ಟ್ ಮಾಡೋಣ ಅಂತ ಯೋಚನೆ ಮಾಡಬಾರ್ದು. ಅದ್ರ ಬದಲಾಗಿ ಬರೋವಂಥ ಅವಕಾಶಗಳೆಲ್ಲನೂ ಕೂಡ ಸ್ವಲ್ಪ ಕಷ್ಟ ಪಡಬೇಕಾಗಿ ಬರುತ್ತೆ. ಒಂದು ಕಠಿಣ ಪರಿಶ್ರಮ ಮಾಡೋದ್ರಿಂದ ಒಂದು ಉತ್ತಮವಾದ ಲಾಭ ಕೂಡ ನಿಮ್ಗೆ ಅಷ್ಟೇ ಸಿಗ್ತಾ ಇದೆ. ಸೊ ಈ ವಾರ ನಿಮಗೆ ಒಂದು ಉತ್ತಮವಾದ ವಾರ ಅಂತಲೇ ಹೇಳ್ಬೋದು. ಸ್ವಲ್ಪ ಮಿಶ್ರ ಫಲಿತಾಂಶನೂ ಇರುತ್ತೆ. ಅಂದರೆ ನೀವು ಎಷ್ಟು ಎಫರ್ಟ್ ಹಾಕ್ತಿರ್ತೀರಿ, ಒಂದು 100% ನೀವು ಎಫರ್ಟ್ ಹಾಕಿದ್ರೆ ಒಂದು 80% ಅಷ್ಟು ನಿಮಗೆ ಲಾಭ ಅಂತೂ ಖಂಡಿತವಾಗ್ಲೂ ಸಿಗುತ್ತೆ. ಸೊ ಹಾಗಾಗಿ ನೀವು ಎಷ್ಟು ಎಫರ್ಟ್ ಹಾಕ್ತಿರೋ ಅಷ್ಟು ನಿಮಗೆ ಒಂದು ಲಾಭ ಅಂತೂ ಖಂಡಿತವಾಗ್ಲೂ ಸಿಗ್ತಾ ಹೋಗುತ್ತೆ. ಹಾಗೆ ಈ ವಾರದಲ್ಲಿ ಇನ್ನೂ ಉತ್ತಮವಾದ ಒಂದು ಫಲ ಪಡಿಬೇಕು ಅಂತಂದರೆ ಏನು ಮಾಡಬೇಕು ಅಂದರೆ ನೀವು ಶನೈಶ್ವರನ ಧ್ಯಾನ ಮಾಡಬೇಕು. ಓಂ ಶಂ ಶನೈಶ್ಚರಾಯ ನಮಃ ಅಂತ ಪ್ರತಿದಿನ ನೀವು ಮಂತ್ರನ ಪಠನೆ ಮಾಡೋದ್ರಿಂದ ಬರುವಂಥ ನೆಗೆಟಿವಿಟಿನೆಲ್ಲ ಖಂಡಿತವಾಗ್ಲೂ ನೀವು ತಪ್ಪಿಸ್ಕೊಬಹುದು. ಹಾಗೆ ನಿಮ್ಮ ಕೈಲಿ ಸಾಧ್ಯ ಆಗೋಷ್ಟು ಬಡವರಿಗೆ ಪ್ರತಿ ಶನಿವಾರದ ದಿವಸ ಯಾವುದಾದ್ರೂ ದೇವಸ್ಥಾನದ ಹತ್ರ ಹೋಗಿ ಅಲ್ಲಿ ಯಾರನ್ನ ಭಿಕ್ಷೆ ಬೇಡ್ತಾ ಕೂತ್ಕೊಂಡಿರ್ತಾರಲ್ಲ ಅಂಥವ್ರಿಗೆ ಏನೋ ಆಹಾರನ ಕೊಡಿಸೋವಂಥದ್ದು ಅಥವಾ ಒಂದು ಕಂಬಳಿನ ಕೊಡಿಸೋವಂಥದ್ದು ನಿಮ್ಮ ಕೈಲಾಗಿದ್ದು, ಅದಕ್ಕಾಗಿ ನೀವು ಸಾಲ ಮಾಡ್ಕೊಳ್ಳೋದು ಅಥವಾ ಇಲ್ಲದೇ ಇರೋ ದುಡ್ಡನ್ನ ತೊಗೊಂಬಂದು ಮಾಡೋದು, ಈ ರೀತಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಕೈಲಿ ಏನು ಸಾಧ್ಯ ಆಗುತ್ತೋ ಅದನ್ನೇ ಕೊಡಿಸಿ. ಸೊ ಅದರಿಂದ ಏನಾಗುತ್ತೆ, ನಿಮ್ಮಲ್ಲಿರೋ ಕೆಲವು ನೆಗೆಟಿವಿಟಿಗಳು ಹೋಗಿ ಒಂದು ಪಾಸಿಟಿವ್ ಬಂದು ನಿಮ್ಮ ಜೀವನದಲ್ಲಿ ಸೇರಿಕೊಳ್ಳುತ್ತೆ. ಕುಂಭರಾಶಿಯವರಿಗೆ ನೀವೇನೇ ಕೆಲಸ ಮಾಡ್ತಾಯಿದ್ರು ಕೂಡ ನಿಮಗೆ ಅದರಿಂದ ಯಶಸ್ಸೇ ಸಿಗ್ತಾ ಇದೆ. ಏನಕ್ಕೆ ಅಂತಂದರೆ ನೋಡಿ, ನಿಮ್ಮ ಕಠಿಣ ಪರಿಶ್ರಮಕ್ಕೆ ಒಂದು ಒಳ್ಳೆ ಫಲ ಸಿಗ್ತಾ ಇದೆ. ನೀವೇನೇ ಒಂದು ಕೆಲಸ ಮಾಡಬೇಕು ಅಂತಂದ್ರೂ ಅದ್ರದ್ದು ಒಂದು ಒಳ್ಳೆ ಆಲೋಚನೆ ಮಾಡ್ತಾ ಇದ್ದೀರಾ. ಹಾಗೆ ಅದಕ್ಕೆ ಒಂದು ಎಫರ್ಟ್ ಹಾಕ್ತಾ ಇದ್ದೀರಾ. ನೀವು ಒಂದು ಅದಕ್ಕೆ ಎಷ್ಟು ನೀವು ಎಫರ್ಟ್ ಹಾಕ್ತಾ ಇದ್ದೀರೋ ಅಷ್ಟೇ ಒಂದು ಲಾಭ ಕೂಡ ಸಿಗ್ತಾ ಇದೆ. ಹಾಗೆ ಒಂದು ಹೊಸ ಹೊಸ ಯೋಜನೆಗಳು ನಿಮ್ಮ ಮುಂದೆ ಬರ್ತಾ ಇದೆ. ಗುರುಗ್ರಹದ ಪ್ರಭಾವದಿಂದ ಹಣಕಾಸಿನ ವಿಚಾರದಲ್ಲಿ ಒಂದು ಉತ್ತಮವಾದ ಒಂದು ಲಾಭನೇ ನಿಮ್ಗೆ ಸಿಗ್ತಾ ಇದೆ. ಆದರೆ ಕುಟುಂಬದಲ್ಲಿ ಸ್ವಲ್ಪ ಒಂದು ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಮಾತಿನಿಂದ ಒಂದು ಚಕಮಕಿ ಆಗುವಂಥದ್ದು ಅಥವಾ ಏನೋ ಮನಸ್ಸಿಗೆ ಮನಸ್ತಾಪ ಬರುವಂಥದ್ದು ಅಥವಾ ಮಾತು ಬಿಡುವಂಥದ್ದು, ಈ ರೀತಿ ಕೆಲವು ಕುಟುಂಬದಲ್ಲಿ ನಿಮಗೆ ನಡೆಯುತ್ತೆ. ಹಾಗೆ ನಿಮ್ಮ ಆರೋಗ್ಯದ ಮೇಲೂ ಕೂಡ ಸ್ವಲ್ಪ ಪರಿಣಾಮಗಳು ಬೀರುತ್ತೆ. ಹಾಗೆ ನಿಮ್ಮ ಸಂಗಾತಿಯ ಆರೋಗ್ಯದ ಮೇಲೂ ಕೂಡ ಕೆಲವೊಂದು ಆರೋಗ್ಯದ ಒಂದು ಪರಿಣಾಮ ಬೀರುತ್ತೆ. ಇದಿಷ್ಟನ್ನ ನೋಡ್ಕೊಳ್ಳೋದು ಬಿಟ್ಬಿಟ್ರೆ ನಿಮಗೆ ಬಾಕಿ ಎಲ್ಲನೂ ಕೂಡ ಕುಂಭರಾಶಿಯವರಿಗೆ ತುಂಬ ಒಂದು ಉತ್ತಮವಾದ ವಾರ ಅಂತಲೇ ಹೇಳ್ಬೋದು. ಹಣಕಾಸಿನ ವಿಷಯದಲ್ಲಾಗಿರ್ಬೋದು, ವ್ಯವಹಾರದಲ್ಲಾಗಿರ್ಬೋದು, ಅಥವಾ ಯಾವುದೇ ಒಂದು ಕೆಲಸಕ್ಕೆ ನೀವು ಕೈ ಇಟ್ಟರೂ ಕೂಡ ಅದರಲ್ಲಿ ಒಂದು ಯಶಸ್ಸಂತೂ ಖಂಡಿತವಾಗ್ಲೂ ನಿಮಗೆ ಸಿಗ್ತಾ ಇದೆ. ಆದರೆ ಇದಿಷ್ಟರ ಕಡೆ ನೀವು ಗಮನ ಕೊಡಬೇಕಾಗತ್ತೆ. ನಿಮ್ಮ ಆರೋಗ್ಯ ಅಥವಾ ನಿಮ್ಮ ಸಂಗಾತಿಯ ಆರೋಗ್ಯ, ಹಾಗೆ ನಿಮ್ಮ ಕುಟುಂಬದಲ್ಲಿ ಆಗುವಂಥ ಕೆಲವೊಂದು ಭಿನ್ನಾಭಿಪ್ರಾಯಗಳ ಕಡೆ ಸ್ವಲ್ಪ ಗಮನ ಕೊಟ್ಬಿಟ್ರೆ ಈ ವಾರ ನಿಮಗೆ ತುಂಬ ಉತ್ತಮವಾದ ವಾರ ಅಂತಲೇ ಹೇಳ್ಬೋದು. ಸೊ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಶನೈಶ್ಚರನ ಮಂತ್ರನ ಪ್ರತಿದಿನ ನೀವು ಪಠಿಸ್ಬೇಕಾಗತ್ತೆ. ಓಂ ಶಂ ಶನೈಶ್ಚರಾಯ ನಮಃ ಅನ್ನೋಂಥ ಮಂತ್ರನ ಪ್ರತಿದಿನ ಪಠನೆ ಮಾಡೋದ್ರಿಂದ, ಹಾಗೆ ಪ್ರತಿದಿನ ಬೆಳಗ್ಗೆನೆ ಕಾಗೆಗಳಿಗೆ ಅನ್ನನ ಬಿಸಿಯಾದ ಒಂದು ಸ್ವಲ್ಪ ಅನ್ನ ಮಾಡಿಬಿಟ್ಟು ಅದನ್ನು ನೀವು ಉಪಯೋಗಿಸೋಕ್ಕೆ ಮುಂಚೆನೇ ಕಾಗೆಗಳಿಗೆ ಒಂದು ಇಡೀ ತೊಗೊಂಡೋಗಿ ಇಡೋದ್ರಿಂದ ಕೂಡ ಆಗುವಂಥ ನೆಗೆಟಿವಿಟಿನ ಖಂಡಿತವಾಗ್ಲೂ ತಪ್ಪಿಸ್ಬೋದು. ಮೀನರಾಶಿಯವರಿಗೆ ನೀವು ಎಷ್ಟು ಪರಿಶ್ರಮ ಪಡ್ತಾ ಇದ್ದೀರೋ ಅಷ್ಟೇ ಒಂದು ಪ್ರತಿಫಲ ಸಿಗ್ತಿದೆ ಅಂತಲೇ ಹೇಳ್ಬೋದು. ನೀವು ಮಾಡ್ತಿರೋ ಎಲ್ಲ ಕೆಲಸಗಳಲ್ಲೂ
ಕೆಲಸಗಳು ಕೂಡ ನೀವು ಆ ಕೆಲಸಕ್ಕಾಗಿ ಎಷ್ಟು ಸಮಯ ಕೊಡ್ತಾ ಇದ್ದೀರಾ, ನೀವೆಷ್ಟು ಆ ಕೆಲಸನ ಪ್ರೀತಿಸಿ ಮಾಡ್ತಾ ಇದ್ದೀರೋ ಅಷ್ಟೇ ನಿಮಗೆ ಒಂದು ಲಾಭ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ಹಾಗೆ ಈ ವಾರದಲ್ಲಿ ನಿಮಗೆ ಒಂದು ಏನು ದಾಂಪತ್ಯ ಜೀವನದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರ್ಬೋದು. ಯಾಕಂದರೆ ಸ್ವಲ್ಪ ಏಳಿಕೆ ಮಾತುಗಳು, ನಿಮಗೆ ಬೇರೆ ಯಾರೋ ನಿಮ್ಮ ಸಂಸಾರದಲ್ಲಿ ಸ್ವಲ್ಪ ಹುಳಿ ಹಿಂಡಕ್ಕೋಸ್ಕರ ಅದು ಇದು ಹೇಳ್ಕೊಡೋದು, ಈ ರೀತಿ ಎಲ್ಲ ಮಾಡ್ತಾರೆ. ಅದು ಯಾವುದ್ರ ಕಡೆ ನೀವು ಗಮನ ಕೊಡ್ದಿರಾ, ಅದನ್ನು ನೀವು ಕಿವಿಗೆ ಹಾಕ್ಕೊಳ್ದಿರ ನೀವಾಯಿತು ನಿಮ್ಮ ಜೀವನ ಆಯಿತು ಅಂತ ನೋಡ್ಕೊಂಡು ಹೋಗೋದ್ರಿಂದ ಈ ನೆಗೆಟಿವಿಟಿಯಿಂದನೂ ಕೂಡ ನೀವು ಈಚೆ ಕಡೆಗೆ ಬರಬಹುದು. ಇನ್ನು ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕಾಗುತ್ತೆ. ಅತಿಯಾದ ಒತ್ತಡ ಜಾಸ್ತಿ ಆಗೋದು, ಅಂದರೆ ಕೆಲಸದಿಂದ ಸ್ವಲ್ಪ ಒತ್ತಡಗಳು ಜಾಸ್ತಿ ಆಗುವಂಥದ್ದು, ಹಾಗೆ ಮಾನಸಿಕವಾದ ಒತ್ತಡಗಳು ಜಾಸ್ತಿ ಆಗುವಂಥದ್ದು, ಈ ರೀತಿ ಎಲ್ಲ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಸ್ವಲ್ಪ ದಿನದಲ್ಲಿ ನೀವು ಒಂದು 10 ನಿಮಿಷನಾದರೂ ಕೂಡ ನೀವು ವಾಕಿಂಗ್ ಮಾಡೋದು, ಈ ರೀತಿ ಎಲ್ಲ ಮಾಡೋದ್ರಿಂದ ರಕ್ತದಿಂದ ಬರುವಂಥ ಕೆಲವು ಕಾಯಿಲೆಗಳು, ಅಂದರೆ BP ಆಗಿರ್ಬೋದು, ಈ ರೀತಿ ಎಲ್ಲ ಒಂದು ಏನು ಜಾಸ್ತಿ ಆಗೋದು, ಕಮ್ಮಿ ಆಗೋದು, ವೇರಿಯೇಷನ್ ಆಗೋದು, ಈ ಎಲ್ಲ ದುಷ್ಪರಿಣಾಮಗಳಿಂದ ನೀವು ದೂರ ಬರ್ಬೋದು. ಹಾಗೆ ಈ ವಾರದಲ್ಲಿ ನಾನು ಮೊದಲೇ ಹೇಳಿದಾಗೆ ನಿಮ್ಮ ವ್ಯವಹಾರದಲ್ಲಾಗಿರ್ಬೋದು, ವ್ಯಾಪಾರದಲ್ಲಾಗಿರ್ಬೋದು, ನೀವೆಷ್ಟು ಕಷ್ಟಪಡ್ತಾ ಇದ್ದೀರೋ ಖಂಡಿತವಾಗ್ಲೂ ಅಷ್ಟೇ ಒಂದು ಪ್ರತಿಫಲ ಖಂಡಿತವಾಗ್ಲೂ ನಿಮ್ಗೆ ಸಿಗ್ತಾ ಇದೆ. ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ ಅನ್ನೋದು ಬಿಟ್ಟರೆ ಬಾಕಿ ಎಲ್ಲನೂ ಮೀನರಾಶಿಯವರಿಗೆ ಒಂದು ಉತ್ತಮವಾದ ಒಂದು ಪರಿಣಾಮನೇ ಇದೆ ಅಂತಲೇ ಹೇಳ್ಬೋದು. ಸೊ ಈ ವಾರ ನೀವೇನೆಲ್ಲ ಏನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಗುರುಗ್ರಹದ ಧ್ಯಾನ ಮಾಡೋದ್ರಿಂದ, ಅಂದರೆ ಓಂ ಬೃಹಸ್ಪತಿಯೇ ನಮಃ ಅಂತ ಹೇಳ್ಕೊಳ್ಳೋದ್ರಿಂದ ಈ ವಾರದಲ್ಲಿ ಬರುವಂಥ ನೆಗೆಟಿವಿಟಿನ ಖಂಡಿತವಾಗ್ಲೂ ನೀವು ತಪ್ಪಿಸ್ಬೋದು. ಅಷ್ಟೇ ಅಲ್ದಿರ ಏನು ಬಡ ವಿದ್ಯಾರ್ಥಿಗಳಿಗೆ ಸ್ಟಡಿ ಮೆಟೀರಿಯಲ್ಸ್, ಅಂದರೆ ಪೆನ್ಸಿಲು, ಪೆನ್ ಕೊಡೋವಂಥದ್ದು, ಬುಕ್ ಕೊಡೋವಂಥದ್ದು, ಇದನ್ನು ದಾನ ಮಾಡೋದ್ರಿಂದ ಕೂಡ ಏನಾದರೂ ಒಂದು ನೆಗೆಟಿವಿಟಿ ಬರ್ತಿದೆ ಅಂದರೆ ಅದನ್ನು ಕೂಡ ನೀವು ಖಂಡಿತವಾಗ್ಲೂ ತಪ್ಪಿಸ್ಕೊಬಹುದು. ಇನ್ನು ನೀವೇನಾದರೂ ನಿಮ್ಮ ವೈಯಕ್ತಿಕ ಜಾತಕನೇನಾದರೂ ಪರೀಕ್ಷೆ ಮಾಡಿಸ್ಕೊಬೇಕು ಅಂತಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ಜಾತಕಗಳನ್ನ ಒಮ್ಮೆ ಪರಿಶೀಲಿಸ್ಕೋಬಹುದು. ಹಾಗೆ ಇವಿಷ್ಟು ದ್ವಾದಶ ರಾಶಿಗಳ ಈ ವಾರದ ಫಲಾನುಫಲಗಳಾಗಿತ್ತು. ಹಾಗೆ ಕಾರ್ಯಕ್ರಮ ಮುಗಿಸೋಂಥ ಸಮಯ ಇದಾಗಿದೆ. ಇನ್ನು ಮುಂದಿನ ವಾರದ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.